ವಿಕಲಚೇತನರಿಗೆ ಆಶ್ರಯವಾಗುವ ಯಂತ್ರಚಾಲಿತ ವಾಹನಗಳನ್ನು ಫಲಾನುಭವಿಗಳು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಬದುಕನ್ನು ರೂಪಿಸಿಕೊಳ್ಳಬೇಕೆಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರಸ್ವಾಮಿ ಕರೆ ನೀಡಿದರು. ಮಳವಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಭವನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಳವಳ್ಳಿ, ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರು ಮಳವಳ್ಳಿ ತಾಲೂಕು, ವಿಶ್ವಮಾನವ ವಿಕಲಚೇತರ ಒಕ್ಕೂಟದ ವತಿಯಿಂದ ನಡೆದ ವಿಶ್ವಚೇತನರ ದಿನಾಚರಣೆ, ಯಂತ್ರಚಾಲಿತ ದ್ವಿಚಕ್ರ ವಾಹನ ವಿತರಣೆ ಹಾಗೂ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ತಾಲೂಕಿನ ಹಲವಾರು ವಿಕಲಚೇತನರು ವ್ಯಾಪಾರ ಹಾಗೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಮೋಟಾರ್ ಬೈಕ್ ಬೇಕೆಂದು ಮನವಿ ಮಾಡಿಕೊಂಡಿದ್ದರು. ಸರ್ಕಾರ ನೀಡುವ ನಿಗದಿತ 10 ತ್ರಿಚಕ್ರ ವಾಹನದ ಜೊತೆಗೆ ಸಚಿವರ ಗಮನ ಸೆಳೆದು 25 ಹೆಚ್ಚುವರಿ ಬೈಕ್ಗಳನ್ನು ತಾಲೂಕಿಗೆ ತಂದು ವಿತರಣೆ ಮಾಡಲಾಗಿದೆ ಎಂದರು. ಒಂದು ವರ್ಷದಲ್ಲಿ ವಿಕಲಚೇತನರಿಗೆ ಮೋಟರ್ ಸೈಕಲ್ಗಳನ್ನ ಕೊಡಿಸಿರ್ತಕ್ಕಂಥದ್ದು ಮೊದಲನೇ ಬಾರಿ ಅನ್ನೋದ್ರೆ ಇವತ್ತು ನಾನು ಹೇಳಿದ್ದೆ. ನನಗೆ ಭಾಳ ಜನರು ಬೇಡಿಕೆ ಇತ್ತು. ನಾನು ಎಲ್ಲೋದ್ರೂ ನನ್ನ ಚುನಾವಣಾ ಸಂದರ್ಭದಲ್ಲೂ ನಂಗೊಂದು ಮೋಟರ್ ಸೈಕಲ್ ಕೊಡಿಸು, ನಾನು ಏನೋ ವ್ಯಾಪಾರ ಮಾಡ್ಕೊತೀನಿ, ನಾನೊಂಚೂರು ಎಲ್ಲರೂ ತಿರುಗಾಡಕ್ಕೆ ನನಗೆ ಅವಕಾಶ ಇಲ್ಲ ಅನ್ನೋ ಬೇಡಿಕೆಗಳು ತುಂಬ ಇತ್ತು. ಅದರಲ್ಲಿ ಕೆಲವು ಹೆಣ್ಮಕ್ಳು ಕೇಳಿದರು, ಅವರೆಲ್ಲ ಪಟ್ಟಿ ಇಟ್ಕೊಂಡಿದ್ದ. ನಾನು ನಮ್ಮ ಇವತ್ತಿನ ಇಲಾಖಾ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನಿಂದ ಅವ್ರಿಗೇನೋ ಒಂದು ಸಹಾಯ ಆಗಬೇಕಿತ್ತು. ಆವಾಗ ಅವ್ರಿಗೊಂದು ಕಂಡೀಷನ್ ಆಗ್ತದೆ, ನನಗೆ ಇನ್ನೇನು ಕೇಳಲ್ಲ, ಸ್ವಲ್ಪ ಒಂದಷ್ಟು ವೆಹಿಕಲ್ಗಳಿಗೆ ಜಾಸ್ತಿ ಕೊಡಮ್ಮ ಅಂತ ಕೇಳ್ತಾರೆ. ಅಣ್ಣ ಅವರೇ, ನೀವೇನು ಇಷ್ಟು ಕೇಳ್ತೀರಿ ಅಷ್ಟು ನಾನು ಕೊಡ್ತೇನೆ. ನಾನೊಂದು 10 ಕೊಡ್ತೇನೆ ಅಂತಬಿಟ್ಟು, ಎಷ್ಟು ಕೊಡ್ತೀವಿ ಹೇಳಮ್ಮ ಅಂದ, 25 ಕೊಡ್ತೀನಿ ಅಂದ್ಬಿಟ್ರು. ಸರಿ ಆಯ್ತು, ಅದಕ್ಕೆ 20 ಬಂದಿದೆ, ಇನ್ನೊಂದು 5 ಕೊಡ್ತಾರಂತೆ. ಇನ್ನೂ ಹೆಚ್ಚಾಗಿ ಈ ವರ್ಷದ ಬಜೆಟಲ್ಲೂ ಸೇರಿಸ್ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಒಂದು ರೀತಿಯಲ್ಲಿ ವಿಕಲಚೇತನ ಬಂಧುಗಳಿಗೆ ಒಂದು ಆಸರೆಯಾಗಿ ಈ ವಾಹನ ಸಿಗ್ತಾ ಇದೆ. ಅದನ್ನು ಸುಸ್ಥಿತಿನಲ್ಲಿಟ್ಕೊಂಡು, ಯಾಕಂದರೆ ಮತ್ತೆ ಕೊಡಲ್ಲ, ಕೊಟ್ಟದ್ದನ್ನು ಹೆಚ್ಚು ದಿನ ಅದನ್ನು ವಿನಿಯೋಗಿಸ್ತಕ್ಕಂಥದ್ದು, ಅದನ್ನು ಸದುಪಯೋಗಪಡಿಸ್ಕೊಂಡು ನೀವೆಲ್ಲರೂ ನಿಮ್ಮ ಬದುಕನ್ನು ರೂಪಿಸ್ಕೋಬೇಕು. ಮತ್ತು ಇಲಾಖೆ ಇನ್ನಿತರೆ ಸವಲತ್ತುಗಳನ್ನು ಸದುಪಯೋಗಪಡಿಸ್ಕೊಂಡು ನಿಮಗೆ ಏನು ಈ ಒಂದು ವಿಕಲಚೇತನರು ಅನ್ನೋದಕ್ಕೆ ವೈಕಲ್ಯತೆ ಇತ್ತು, ಅದನ್ನು ಮೆಟ್ಟಿ ನಿಂತು ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ನೀವೆಲ್ಲರೂ ಇರಬೇಕು ಅನ್ನೋಂಥ ಬಯಕೆಯಲ್ಲಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್, ಸಿಡಿಪಿಒ ಸಿಇ ನಂಜಮಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಇ ಉಮಾ, ತಾಲೂಕು ಅಂಗವಿಕಲ ಕಲ್ಯಾಣ ಇಲಾಖೆ ಅಧಿಕಾರಿ ಮಹದೇವಪ್ಪ, ಅಂಗನವಾಡಿ ಮೇಲ್ವಿಚಾರಿಕೆ ಸರಳ, ಶೈಲಜಾ ಸೇರಿದಂತೆ ಇತರರು ಇದ್ದರು.